ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ತಳಿರು ಬಿಟ್ಟುದು ಕೂಡೆ ಹರಗಿನಗಳುವದೊಳ್ ದ್ವಿಜವರ್ಗ ರಚಿಸಿದ ತಳಿರ ಗುಡಿಗಳ ಪರ್ಣಶಾಲೆಯ ಭದ್ರ ಭವನಿಕೆಯ ಮೆಳೆಯ ಮಂಟಪ ಹೊದರುದುರುಗಲು ನೆಳಲ ಚೌಕಿಗೆ ವಿಪುಳವಟ ಸಂಕುಲದೊಳು ಓಲಗ ಶಾಲೆ ಮೆರೆದುದು ಧರ್ಮನಂದನನ ಆ ಕಾಮ್ಯಕ ವನವನ್ನ ಪ್ರವೇಶ ಮಾಡಿದ ಮೇಲೆ ಅಲ್ಲೇ ಧರ್ಮರಾಜನಿಗೆ ಒಂದು ಭವನವನ್ನು ಮಾಡಿಕೊಟ್ರು ಅಂತ ಅಲ್ಲಿರುವಂತ ಎಲ್ಲ ಬ್ರಾಹ್ಮಣೋತ್ತಮರೆಲ್ಲ ಸೇರ್ಕೊಂಡು ಅಲ್ಲಿ ತುಂಬಾ ಚೆನ್ನಾಗಿ ಮರಗಳಲ್ಲೆಲ್ಲ ಚಿಗುರಿತ್ತು. ಅಂದ್ರೆ ಒಳ್ಳೆ ಸಮೃದ್ಧವಾದಂತಹ ಜಾಗ. ಅಲ್ಲೇ ವಿಶಾಲವಾದಂತಹ ಆಲದ ಮರಗಳ ಒಂದು ದೊಡ್ಡ ಜಾಗ ಇತ್ತು. ಆ ಆಲದ ಮರಗಳ ಗುಂಪಿನಲ್ಲೇ ಅವನಿಗೆ ಒಂದು ಪರ್ಣಶಾಲೆಯನ್ನ ಮಾಡಿಕೊಟ್ಬಿಟ್ಟಿದ್ದಾರೆ. ಅಲ್ಲೇ ಪರ್ಣಶಾಲೆಯನ್ನು ಮಾಡಿಕೊಡ್ಬೇಕಾದ್ರೆ ಅಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾನೆ, ಭದ್ರ ಭವನಿಕೆಯ ಮೆಳೆಯ ಮಂಟಪ ಹೊದುರುದುಗಲು ನೆಲನ ಚೌಕಿಗೆ ಅಂತ. ಅಂದ್ರೆ ಅಲ್ಲಿ ಚಿಗುರುಗಳಿಂದ ಅಲಂಕಾರ ಮಾಡಿದ್ರು, ಮತ್ತೆ ವಿಶಾಲವಾಗಿ ಬೆಳೆದಂತಹ ಮರಗಳೆಲ್ಲ ಇತ್ತು. ಅಲ್ಲಿ ಮುಖಮಂಟಪಗಳನ್ನೆಲ್ಲ ಮಾಡಿದ್ರು, ಮತ್ತೆ ಆ ಬಿದಿರಿನ ಮೆಳೆಗಳನ್ನೆಲ್ಲ ಅದನ್ನೆಲ್ಲ ಎಲ್ಲರಿಂದ ಚಪ್ರ ಮಾಡಿದ್ರು, ಹುಲ್ಲು ಮುಂತಾದವುಗಳಿಂದ ಚಪ್ರ ಮಾಡಿದ್ರು. ಹೀಗೆ ಮಾಡಿಬಿಟ್ಟು ಒಳ್ಳೆಯ ಒಂದು ಧರ್ಮರಾಜನ ಓಲಗ ಶಾಲೆ ಅಂತ. ಧರ್ಮರಾಜ ರಾಜನಲ್ವೇ, ರಾಜನಿಗೆ ಇಲ್ಲಿ ಬಂದರೂ ಕೂಡ ಅಲ್ಲಿ ಪ್ರತಿನಿತ್ಯ ಬಂದು ಕೂತ್ಕೊಳ್ಳುವಂಥ ಒಂದು ಜಾಗ ಇರಬೇಕು, ವಿಶ್ರಾಂತಿ ತಗೊಳ್ಳೋ ಜಾಗ ಇರಬೇಕು, ಭೋಜನ ಶಾಲೆ ಒಂದಿರಬೇಕು. ಹೀಗೆ ಎಲ್ಲವನ್ನೂ ಕೂಡ ಅಲ್ಲಿರುವಂಥ ಮರ, ಹುಲ್ಲು, ಸೋಗೆ, ಬಿದಿರು ಮೆಳೆ, ಹೀಗೆ ಇವುಗಳಿಂದಲೇ ಅಲ್ಲಿ ಒಂದು ಧರ್ಮರಾಜನ ಸಣ್ಣ ಅರಮನೆ ಥರ ಅಲ್ಲಿ ಓಲಗ ಶಾಲೆ ಆಸ್ಥಾನ ಮಂಟಪವನ್ನ ನಿರ್ಮಾಣ ಮಾಡಿಕೊಟ್ರು. ಆ ಸಕಲ ಸಾಮ್ರಾಜ್ಯ ಲಕ್ಷ್ಮೀ ಈ ವಿಲಾಸದ ಅರಮನೆಗಳನ್ನು ಮೆರೆಸಿದುದು ಈ ಶರಭ ಶಾರ್ದೂಲ ಸೇವಿತ ಘೋರ ಕಾಂತಾರ ಆ ಸುಧಾ ಕಲಿತಾನ್ನವೇ ಫಲರಾಶಿಯಾದುದು ಗೇಯರಸ ವಿನ್ಯಾಸವೇ ಮಧುಮಕ್ಷಿ ಕೌರಜಾ ಗೇಯರಸ ವಿನ್ಯಾಸವೇ ಮಧುಮಕ್ಷಿ ಕೌರಜಾ ಜಂಬುಕದ್ವ್ಯಾ ದ್ವಾನಾ ಧರ್ಮರಾಜನಿಗೆ ಎಂಥ ಸಾಮ್ರಾಜ್ಯವಿತ್ತು. ರಾಜಸೂಯ ಯಾಗ ಮಾಡಿದ್ದ, ಸಮ್ರಾಟ್ ಅಂತ ಕರೀತಾ ಇದ್ರು. ಇಡೀ ಪ್ರಪಂಚದ ಎಲ್ಲರೂ ಕೂಡ ಕಪ್ಪ ಕಾಣಿಕೆ ತಂದೊಟ್ಟಿದ್ರು. ಅಂಥ ವಿಲಾಸದಲ್ಲಿ ಇದ್ನಲ್ಲ, ಆ ಅರಮನೆಯಲ್ಲಿ ಇದ್ನಲ್ಲ, ಆ ಅರಮನೆಯನ್ನ ಈ ಶರಭ ಶಾರ್ದೂಲ ಸೇವಿತ ಘೋರ ಕಾಂತಾರ ಮರೆಸಿದುದು. ಇಲ್ಲಿ ಶರಭ ಅನ್ನುವಂತಹ ಒಂದು ಪ್ರಾಣಿ, ಶಾರ್ದೂಲ ಅನ್ನುವಂತಹ ಪ್ರಾಣಿ, ಹೀಗೆ ಕ್ರೂರ ಮೃಗಗಳಿಂದ ಈ ದೊಡ್ಡ ಕಾಡು ಏನಿದೆ, ಆ ಕಾಡು ಆ ಸಾಮ್ರಾಜ್ಯ ವಿಲಾಸವನ್ನ, ಅರಮನೆಯನ್ನೆಲ್ಲ ಮರೆಸ್ಬಿಟ್ಟಿದೆ. ಇದೇ ನಮ್ಮ ಸಹಜವಾದಂತಹ ಒಂದು ಸ್ಥಿತಿಯನ್ನು ಹಾಗೆ ಪಾಂಡವರು ಸಂತೋಷದಿಂದ ಇದ್ದಾರೆ. ಇಲ್ಲಿ ಕಾಡಲ್ಲಿ ಸಿಗ್ತಾ ಇರುವಂತಹ ಫಲಗಳೇ ಇವನಿಗೆ ಸುಧಾ ಕಲಿತ ಅನ್ನವಾಯಿತು. ಒಳ್ಳೆ ಅಮೃತೋಪಮವಾದಂತಹ ಆ ಷಡ್ರಸೋಪವೇತವಾದಂತಹ ಭೋಜನವಾಯಿತು. ಮತ್ತೆ ಅವರಿಗೆ ದಿವಸ ಸಂಗೀತೋತ್ಸವ, ನೃತ್ಯಾದಿಗಳು ಎಲ್ಲ ನಡೆಸ್ತಾ ಇದ್ರಲ್ಲ, ಅದು ಏನು ಅಂತಂದ್ರೆ ಮಧು ಮಕ್ಷಿಕವ್ರಜ ಜಂಬುಕಧ್ವಾನ ಅಂತ. ಅಲ್ಲಿ ಮಧುಮಕ್ಷಿಕಗಳು ಅಂದ್ರೆ ದುಂಬಿ ಹುಳುಗಳು,
ಆ ಜೇನ್ನೊಣಗಳು ಏನಿದೆ ಅವುಗಳ ಸದ್ದು ಮತ್ತೆ ನರಿಗಳ ಕೂಗು ಏನಿದೆ ಇತ್ಯಾದಿ ಪ್ರಾಣಿಗಳ ಕೂಗೆ ಅವರಿಗೆ ಒಳ್ಳೆಯ ಸಂಗೀತೋತ್ಸವ ಸುಪ್ರಭಾತವಾಗ್ತಾ ಇತ್ತು. ಈ ಕಾಡಿನ ಸಹಜವಾದ ವಾಸವೇ ಅವರಿಗೆ ಅರಮನೆಯ ಆ ವೈಭವನ್ನೆಲ್ಲ ಮರೆಸ್ಬಿಡ್ತು. ಕಾಡಿನ ವಾಸಕ್ಕೆ ಹೊಂದ್ಕೊಂಡ್ಬಿಟ್ರು ಪಾಂಡವರು. ದಿನಪ ಕೃಪೆ ಮಾಡಿದನಳೆ ಈ ಕಾಂಚನಮಯದ ಭಾಂಡವನು ಬಳಿಕ ವನಜಮುಖಿ ಮಾಡಿದ ಸುಪಾಕದ ಷಡುರಸಾನ್ನದಲ್ಲಿ ಮುನಿಜನಕ್ಕೆ ಪರಿಜನಕ್ಕೆ ಭೂಸುರ ಜನಕ್ಕೆ ತುಷ್ಟಿಯ ಮಾಡಿ ಭೂಪತಿ ವನದೊಳಿದ್ದನು. ವೀರನಾರಾಯಣನ ಕರುಣದಲ್ಲಿ ಪಾಂಡವರಿಗೆ ಸಾಕ್ಷಾತ್ ಸೂರ್ಯ ಭಗವಂತ ಕರುಣೆಯಿಂದ ಸ್ವರ್ಣಮಯವಾದಂತಹ ಆ ಒಂದು ಅಕ್ಷಯ ಪಾತ್ರೆಯನ್ನು ಅನುಗ್ರಹ ಮಾಡಿಬಿಟ್ಟಿದ್ದಾನೆ. ಹಾಗಾಗ್ಬಿಟ್ಟು ಆ ಅಕ್ಷಯ ಪಾತ್ರೆಗೆ ದ್ರೌಪದಿ ಪ್ರತಿನಿತ್ಯವೂ ಕೂಡ ಷಡ್ರಸೋಪೇತವಾದಂತಹ ಒಂದು ಅಡಿಗೆಯನ್ನು ಮಾಡಿಬಿಟ್ಟು ಆ ಪಾತ್ರೆಗೆ ಹಾಕ್ಬಿಟ್ರೆ ಅದರಿಂದ ಎಲ್ಲವೂ ಅಕ್ಷಯವಾಗ್ಬಿಡ್ತಾ ಇತ್ತು. ಬಂದಂತಹ ಮುನಿಗಳು ಅತಿಥಿಗಳು ಯಾರೇ ಬರಲಿ ಅವರಿಗೆಲ್ಲ ಆ ಅಕ್ಷಯ ಪಾತ್ರೆಯಲ್ಲಿರುವಂತಹ ಆ ಷಡ್ರಸಾನ್ನವೇ ಬಹಳ ಸಂತೋಷವನ್ನ ತೃಪ್ತಿಯನ್ನು ಕೊಡ್ತಾ ಇತ್ತು. ಪರಿಜನಗಳಿಗೆ ಅಲ್ಲಿದ್ದಂತಹ ಬ್ರಾಹ್ಮಣರಿಗೆ ಮತ್ತೆ ಎಲ್ಲ ಪರಿವಾರದವರಿಗೂ ಕೂಡ ಪ್ರತಿನಿತ್ಯ ಆ ಅಕ್ಷಯ ಪಾತ್ರೆಯ ಷಡ್ರಸಾನ್ನದಿಂದ ಧರ್ಮರಾಜ ಸಂತೋಷ ಪಡಿಸ್ತಾ ಆ ಭಗವಂತನಾದಂತಹ ವೀರನಾರಾಯಣನ ಕರುಣೆಯಿಂದ ಅವನು ಬಹಳ ಉತ್ಸಾಹದಿಂದ ಬಹಳ ಸಮಾಧಾನದಿಂದ ವನವಾಸವನ್ನ ಕಳೀತಾ ಇದ್ದ. ಸಕಲ ಯದುಬಲ ಸಹಿತ ಭಕ್ತ ಪ್ರಕರ ಪಾಲಕನು ಒಲವಿನಲಿ ಕಾಮ್ಯಕ ಮಹಾಕಾನನಕ್ಕೆ ವಿಜಯಂಗೈದನ ಸುರಾರಿ ಸಕಲ ಯದುಬಲ ಸಹಿತ ಭಕ್ತ ಪ್ರಕರ ಪಾಲಕನು ಒಲವಿನಲಿ ಕಾಮ್ಯಕ ಮಗಾಕಾನನಕ್ಕೆ ವಿಜಯಂಗೈದನ ಸುರಾರಿ ಪಾಂಡವರು ಈ ಜೂಜಲ್ಲಿ ಸೋತು ಬಿಟ್ಟು ವನಪ್ರವೇಶವನ್ನು ಮಾಡಿಬಿಟ್ಟು ವನವಾಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿದು ಕೂಡಲೇ ಯಾದವ ಬಲ ಸಮೇತನಾಗಿ ಪರಿವಾರ ಸಮೇತನಾಗಿ ಭಕ್ತವೃಂದವನ್ನ ಕಾಪಾಡುವಂತಹ ಆ ಅಸುರಾರಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ನೋಡೋದಕ್ಕೆ ಕಾಮ್ಯಕ ಮಹಾವನಕ್ಕೆ ಬಂದು ಪಾಂಡವರ ಜೊತೆಯಲ್ಲಿ ಮಾತಾಡಿಕೊಂಡು ಪುನಃ ದ್ವಾರಕಾಪಟ್ಟಣಕ್ಕೆ ಹೋದ ಅನ್ನೋದು ಈ ಸಂಧಿಯಲ್ಲಿ ಕಥೆಯನ್ನ ಹೇಳ್ತಾ ಇದ್ದಾರೆ. ಈಗ ಜನಮೇಜಯರಿಗೆ ವೈಶಂಪಾಯನರು ಮುಂದಿನ ಕಥೆಯನ್ನ ತಿಳಿಸ್ತಾ ಇದ್ದಾರೆ. ಅರಸ ಕೇಳೈ ದ್ವಾರಕಾಪುರವರಕ್ಕೆ ಬಂದುದು ವಾರ್ತೆ ಪೀತಾಂಬರನ ಬಹಳ ಸ್ಥಾನದಲ್ಲಿ ವರ್ತಿಸಿದುದಡಿಗಡಿಗೆ ಧರೆ ಸಹಿತ ನಿಜ ವಸ್ತುವಾಗನ ಪರಮ ವಿಭವವ ಬಿಸುಟು ಭಾರಿಯ ಪರಿಭವದಿ ನೆಟ್ಟಡವಿಯೊಕ್ಕರು ಪಾಂಡು ಸುತರೆಂದು ಜನಮೇಜಯ ಏನ್ ಹೇಳೋಣಪ್ಪ, ಪಾಂಡವರು ರಾಜ್ಯವನ್ನೂ ಕಳ್ಕೊಂಡ್ರು, ತಮ್ಮ ಎಲ್ಲ ವಸ್ತುಗಳನ್ನು ಕಳ್ಕೊಂಡ್ರು, ವಾಹನವನ್ನು ಕಳ್ಕೊಂಡ್ರು, ಸಕಲ ವೈಭವವನ್ನು ಕಳ್ಕೊಂಡ್ರು, ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟು ಅವರು ಬಹಳ ಸೋಲನ್ನು ಅನುಭವಿಸ್ತಾ ಬಹಳ ಒಂದು ಹೀನ ಸ್ಥಿತಿಯಲ್ಲಿ
ಕಾಡನ್ನ ಪ್ರವೇಶ ಮಾಡಿದ್ರು ಅನ್ನೋ ವಿಚಾರ ದ್ವಾರಕಾಪುರದವರೆಗೂ ಕೂಡ ಬಂದು ತಲುಪಿಟ್ಟಿದೆ. ಅಂದ್ರೆ ಹಸ್ತಿನಾವತಿಗೂ ದ್ವಾರಕಾಪಟ್ಟಣಕ್ಕೂ ಎಷ್ಟೋ ಕಿಲೋಮೀಟರ್ ದೂರದಲ್ಲಿರೋದು, ಅಲ್ಲಿಂದ ಅಲ್ಲಿಗೆ ಸುದ್ದಿ ಹೋಗೋದಕ್ಕೆ ಎಷ್ಟೋ ದಿವಸ ಆಗ್ಬಿಡತ್ತೆ. ಹಾಗಾಗ್ಬಿಟ್ಟು ಅಲ್ಲಿಗೂ ಕೂಡ ಆ ಪೀತಾಂಬರನ ಆಸ್ಥಾನದಲ್ಲಿ, ಕೃಷ್ಣನ ಆಸ್ಥಾನದಲ್ಲಿ ಈ ವಿಚಾರ ಎಲ್ಲರಲ್ಲೂ ಚರ್ಚೆ ನಡೀತಾ ಇದೆ. ಹೀಗಾಗ್ಬಿಡ್ತಂತೆ, ಈ ತರಹ ಆಯ್ತಂತೆ, ಹೀಗಂತೆ ಅಂತ ಹೇಳ್ಬಿಟ್ಟು ಪದೇ ಪದೇ ಈ ವಿಚಾರ ಚರ್ಚೆಗೆ ಬಂದ್ಬಿಟ್ಟು ಆ ಕೃಷ್ಣ ಪರಮಾತ್ಮನಿಗ ಕಿವಿಗೂ ಕೂಡ ಆ ವಿಚಾರ ಸಂಪೂರ್ಣವಾಗಿ ಬಿದ್ದು ಬಿಟ್ಟಿದೆ. ಕೇಳಿ ತಲೆದೂಗಿದನು ಮೋಗಿನ ಮೇಲು ಬೆರಳಿನ ಹೊತ್ತದು ಗುಡದ ತೋಳಿದುಬ್ಬೆಯ ನೆಟ್ಟ ನೋಟದ ನೆಗ್ಗಿದುತ್ಸವದ ಹೂಳಿದು ಹೆಯ ಹಿಳಿದ ನಗಗಿನ ಹೇಳಲರಿದನೆ ಹುದಿದ ಭಾವದಲ್ಲಿ ಆಲಿಸಿದನ ಸುರಾರಿ ದೂತವು ರಜದ ಭಿನ್ನಪವ ಅಲ್ಲೇ ದೂತರು ಬಂದ್ಬಿಟ್ಟು ಮುಂಚೆ ಆಸ್ಥಾನದಲ್ಲಿ ಎಲ್ಲಾ ಕಡೆಗೂ ಹಬ್ಬಿಕೊಂಡ್ಬಿಟ್ಟಿದೆ. ದೂತರು ನೇರವಾಗಿ ಬಂದು ಕೃಷ್ಣ ಪರಮಾತ್ಮನಿಗೆ, ಸ್ವಾಮಿ ಹೀಗೀಗ ಆಗ್ಬಿಡ್ತು, ಪಾಂಡವರಿಗೆ ಇಂಥ ಒಂದು ಅನ್ಯಾಯ ಆಯಿತು, ಇಂಥ ಒಂದು ಪರಾಜಯವಾಯಿತು ಅಂತ ಹೇಳಿದಾಗ ಕೃಷ್ಣ ತಲೆ ತೂಗ್ತಾ ಇದ್ದಾನಂತೆ. ಏನಪ್ಪ ಹೀಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಮೂಗಿನ ಮೇಲೆ ಬೆರಳನ್ನು ಇಟ್ಟಿದ್ದಾನೆ. ಅವನಿಗೆ ಆ ಒಂದು ಮಾತನ್ನು ಕೇಳ್ಬಿಟ್ಟು ಬಹಳ ದುಗುಡವಾಗ್ಬಿಟ್ಟಿದೆ. ಅವನಿಗೆ ಖೇದ ಮತ್ತೆ 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 ಜಾಸ್ತಿ ಆಗ್ತಾ ಇದೆ, ವ್ಯಥೆ ಆಗ್ತಾ ಇದೆ. ತೂಳಿದುಬ್ಬೆಯ ಅಂತ ಹೇಳ್ತಾನೆ. ಅವನಿಗೆ ಉದ್ವೇಗ ಜಾಸ್ತಿ ಆಗ್ತಾ ಇದೆ. ಅವನು ಶೂನ್ಯವನ್ನೇ ದಿಟ್ಟಿಸ್ತಾ ನೋಟದಲ್ಲಿ ಏನೋ ನೋಡ್ತಾ ಇದ್ದಾನೆ ಅಂದ್ರೆ ಏನೂ ಇಲ್ಲ, ಶೂನ್ಯ. ಅವನ ನೋಟ ಶೂನ್ಯವಾಗ್ಬಿಟ್ಟಿದೆ, ಉತ್ಸಾಹವೆಲ್ಲ ಹೋಗ್ಬಿಟ್ಟಿದೆ. ಪರಮಾತ್ಮನಿಗೆ ಏನು ಉತ್ಸಾಹವಿತ್ತು ಎಲ್ಲ ಹೋಗ್ಬಿಟ್ಟಿದೆ. ಪಾಂಡವರು ಹೀಗೆ ಆಯ್ತಲ್ಲ ಅಂತ ತಕ್ಷಣ ತನಗೇ ಆದ ಹಾಗೆ ಪರಮಾತ್ಮನಿಗೆ ಬಹಳ ದುಃಖವಾಗ್ಬಿಟ್ಟಿದೆ. ಅವನ ಊಹೆ ಏನು ಇಲ್ವೇ ಇಲ್ಲ. ಏನಾದ್ರು ಯೋಚನೆ ಮಾಡಬೇಕು ಅಂದ್ರೆ ಹೂಳಿದ ಊಹೆಯ ಅಂತ ಊಹಾಶಕ್ತಿ ಆಲೋಚನಾ ಶಕ್ತಿಲ್ಲ ಹೂತ್ ಹೋಗ್ಬಿಟ್ಟಿದೆ. ಅವನ ನೆನಪಿನ ಶಕ್ತಿಯನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ವಿಚಾರ ಮಾಡೋಕ್ಕೆ ಆಗ್ತಾ ಇಲ್ಲ ಅವನಿಗೆ ಎಲ್ಲಾ ಒಂದು ಭಾವವೂ ಕೂಡ ಕಳ್ಕೊಂಡ್ಬಿಟ್ಟಿದೆ. ಭಾವನೆಗಳೇ ನಿಸ್ಸತ್ವವಾಗ್ಬಿಟ್ಟಿದೆ. ಅವನಿಗೆ ಏನು ಒತ್ತೆ ಆಗದೆ ಸ್ವಲ್ಪ ಹೊತ್ತು ಸುಮ್ಮನೆ ಪರಮಾತ್ಮ ಏನೋ ಯೋಚನೆ ಮಾಡುವಂತೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆ ದೂತರಿಗೂ ಕೂಡ ಆಶ್ಚರ್ಯವಾಗ್ತಾ ಇದೆ. ಏನು ನಮ್ಮ ಪರಮಾತ್ಮನಿಗೆ ಪಾಂಡವರ ಬಗ್ಗೆ ಏನು ಪ್ರೀತಿ ಅಂತ ಅವರ ದುಃಖವನ್ನು ಕೇಳಿದ ಕೂಡಲೇ ಪರಮಾತ್ಮನಿಗೆ ಈ ರೀತಿ ದುಃಖವಾಗಿದೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅಕಟ ಕಪಟದ್ಯೂತದಲ್ಲಿ ನೃಪಮುಕುರುನ್ನತಿ ಮುರಿದುದೇ ಕೌಳಿಕದಲ್ಲಿ ಕೌರವರು ಕೊಂಡರೆ ಧರ್ಮ ಜನ ನೆಲನ ಅಕುಟಿಲರಿಗೆ ಕಿದು ನಿರಾಬಾಧಕರಿಗೆ ಕಿದು ಸಕಲ ಸುಜನ ಪ್ರಕರವಂದ್ಯರಿಗೆ ಕೆನುತ್ತ ಅಸುರಾರಿ ಚಿಂತಿಸಿದ ಹೀಗೆ ಪರಮಾತ್ಮ ಎಷ್ಟೋ ಹೊತ್ತು ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ಅವನಿಗೆ ಅನ್ನಿಸ್ತಾ ಇದೆಯಂತೆ, ಏನಪ್ಪ ಅಕಟ ಅಯ್ಯೋ ಅಂತ ಅನ್ಕೊಳ್ತಾ ಇದ್ದಾನೆ. ಈ ಮೋಸದ ಜೂಜು ದುರ್ಯೋಧನನಿಗೂ ಧರ್ಮರಾಜನಿಗೂ ಜೂಜಾಗ್ಲಿಲ್ಲ. ದುರ್ಯೋಧನನ ಪರವಾಗಿ ಅಕ್ಷಜ್ಞನಾದಂತಹ ಶಕುನಿ, ಅನಕ್ಷಜ್ಞನಾದಂತಹ ಧರ್ಮರಾಜ. ಇದು ಮೋಸದ ಜೂಜು. ರಾಜ ಆಡ್ಬೇಕಾಗಿತ್ತು. ಈ ಕಡೆಯಲ್ಲಿ ರಾಜ ಆಡ್ತಾ ಇದ್ದಾನೆ, ಅವನ ಪರವಾಗಿ ಇನ್ನೊಬ್ಬ ಆಡ್ತಾ ಇದ್ದಾನೆ. ಇದು ಕಪಟದ್ಯೂತವಾಯಿತು. ಅಂಥ ಜೂಜಿನಲ್ಲಿ ನೃಪ ಮುಕುರ ಅಂತ ಕರೀತಾ ಇದ್ದಾನೆ. ಧರ್ಮರಾಜ ಎಲ್ಲ ರಾಜನಿಗೂ ಕನ್ನಡಿ ಇತ್ತಂತೆ. ರಾಜ ಹೇಗಿರ್ಬೇಕು ಅನ್ನೋದು ಹೇಗೇನೆ ಧರ್ಮರಾಜನ್ ನೋಡಿ ಸ್ವಾಮಿ ಅಂತ ನೃಪ ಮುಕುರ ಕನ್ನಡಿಯಂತೆ ಇರುವಂತಹ ಧರ್ಮರಾಜನ ಉನ್ನತಿ ಸಂಪೂರ್ಣವಾಗಿ ಮುರಿದೋಯ್ತು. ಮೋಸದಲ್ಲಿ ಕೌರವರು ಧರ್ಮರಾಜನ ಸಮಸ್ತ ಸಂಪತ್ತನ್ನು ರಾಜ್ಯವನ್ನು ಕೊಂಡ್ಬಿಟ್ರಲ್ಲಪ್ಪ ಅಂತ ಅನ್ಕೊಂಡು
ಅಕುಟಿಲರು, ಯಾವತ್ತೂ ಯಾವ ಪಾಪವನ್ನೂ ಮಾಡದೇ ಇರೋರು, ಯಾವ ಒಂದು ಮೋಸವೂ ಇಲ್ಲ, ಅಂಥವರಿಗೆ ಯಾಕೆ ಹೀಗಾಯಿತು? ನಿರಾಬಾಧಕರು, ಯಾರಿಗೂ ವೃಥ ತೊಂದರೆಯೇ ಕೊಟ್ಟಿಲ್ಲ, ಅವರು ಯಾರಿಗೂ ಪರಪೀಡೆ ಅನ್ನೋದು ಮಾಡೇ ಇಲ್ಲ, ಅಂಥವರಿಗೆ ಯಾಕೆ ಹೀಗಾಯಿತು? ಸಕಲ ಸುಜನ ಪ್ರಕಾರ ವಂದ್ಯರು, ಯಾವ ಸಜ್ಜನರಾದರೂ ಕೂಡ ಪಾಂಡವರ ಬಗ್ಗೆ ಮಾತಾಡಬೇಕಾದ್ರೆ ಎಂಥ ಸ್ವಾಮಿ ಅವರು ಎಂಥ ಮಹಾತ್ಮರು ಅಂತ ಹೇಳ್ತಾರೆ. ಸುಜನರಲ್ಲ, ಎಲ್ಲರೂ ಕೂಡ ಹೊಗಳುವಂತಹ, ಎಲ್ಲರಿಗೂ ಮಾನ್ಯರಾದಂತಹ ಪಾಂಡವರಿಗೆ ಯಾಕೆ ಹೀಗಾಯಿತು ಅಂತ ಹೇಳ್ಬಿಟ್ಟು ಆ ಅಸುರಾರಿ ಶ್ರೀಕೃಷ್ಣ ಬಹಳ ದುಃಖದಿಂದ ಚಿಂತಿಸ್ತಾ ಇದ್ದಾನೆ.